ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಶ್ರೀವಾರಿ ಇಂಗ್ಲೀಷ್ ಚಾನಲ್. ನಾವೆಲ್ಲರೂ ಇವಾಗ KPSC ಗ್ರೂಪ್ ಸಿಗೆ ತಯಾರಾಗ್ತಾ ಇದ್ದೀವಿ. ಹಾಗಾದರೆ ಬನ್ನಿ, ಇದು ನನ್ನ 7th ಪೇಪರ್. ಬೇಗ ಆದಷ್ಟು ನಂದು ಈ ಪೇಪರ್ನ ನಾನು 15 ನಿಮಿಷದಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಡೈರೆಕ್ಟಾಗಿ ನಾವು ಪಾಠ ಕೊಟ್ಟೋಗೋಣ. ಸಬ್ಸ್ಕ್ರೈಬ್ ಆಗಿ ಅಂತ ನಾನು ಕೈಂಡ್ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಸಬ್ಸ್ಕ್ರೈಬ್ ಆದರೆ ನನಗೆ ತುಂಬ ಪೇಪರ್ಸ್ ಕೊಡೋಕ್ಕೆ ಹಾಗೆ ನಿಮಗೆ ಪಾಠ ಮಾಡೋಕ್ಕೆ ತುಂಬ ಇಂಟ್ರೆಸ್ಟ್ ಆಗುತ್ತೆ. ನೀವು ನೋಡ್ತಿರ್ಬೋದು, ನನಗೆ ಸಬ್ಸ್ಕ್ರಿಪ್ಷನ್ ತುಂಬ ಕಡಿಮೆ ಇದೆ. ಹಾಗಿದ್ದಾಗ ನನಗೆ ಪೇಪರ್ ಮಾಡೋಕ್ಕೆ ಹೆಚ್ಚು ನನಗೆ ಇನ್ಸ್ಪಿರೇಷನ್ ಬರೋದಿಲ್ಲ. ಸೊ ಓದಿದ ತಕ್ಷಣ ನೀವು ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಹಾಗಾದರೆ ಬನ್ನಿ ಶುರು ಮಾಡೋಣ. ನೋಡಿ, ಫಸ್ಟ್ ಕ್ವಶನ್ ಕೊಟ್ಟಿದ್ದಾರೆ, ಡೈಮಂಡ್ ಈಸ್ ದ ಕಾಸ್ಟ್ಲಿಯೆಸ್ಟ್ ಸ್ಟೋನ್ ಅಂತ. ನಮ್ಮೆಲ್ಲರಿಗೂ ಗೊತ್ತು ಇದು ಸೂಪರ್ಲೇಟಿವ್ ಡಿಗ್ರಿ ಅಂತ. ಅವ್ರು ಏನು ಕೇಳಿದ್ದಾರೆ, ಪಾಸಿಟಿವ್ ಡಿಗ್ರಿನ ಈ ಕೊಟ್ಟಿರೋ ಸೆಂಟೆನ್ಸಲ್ಲಿ ಹುಡುಕಿ ಅಂತ. ಪಾಸಿಟಿವ್ ಅಂತ ತಗೊಂಡಾಗ ನಾವು ಆಪ್ಷನ್ ನಂಬರ್ 2 ತಗೋತಿದ್ದೀವಿ. ನೋ ಅದರ್ ಸ್ಟೋನ್ ಈಸ್ ಆಸ್ ಕಾಸ್ಟ್ಲಿ ಆಸ್ ಡೈಮಂಡ್. ಹಾಗಾದರೆ ಕಂಪ್ಯಾರೇಟಿವ್ ಏನಾಯಿತು, ಕಂಪ್ಯಾರಿಷನ್ ಅಂತ ಹೋದಾಗ ಏನಾಗುತ್ತೆ, ಡೈಮಂಡ್ ಈಸ್ ಕಾಸ್ಟ್ಲಿಯರ್ ದ್ಯಾನ್ ಎನಿ ಅದರ್ ಸ್ಟೋನ್ ಅಂತ ಆಗುತ್ತೆ. ಇಲ್ಲಿ ಕೊಟ್ಟಿರೋದವರು ಸೂಪರ್ಲೇಟಿವ್. ಸೊ ನಾವು ಆಪ್ಷನ್ ನಂಬರ್ 2ನ ಪಾಸಿಟಿವ್ ಆಗಿ ತಗೋತಾ ಇದ್ದೀವಿ. ಹಾಗಾದರೆ ಸೆಕೆಂಡ್ ಕ್ವೆಶ್ಚನ್ಗೆ ಹೋಗೋಣ ಬನ್ನಿ. ದ ಫರ್ನಿಚರ್ ಇನ್ ದ ಆಫೀಸ್ ವರ್ ಡ್ಯಾಮೇಜ್. ರೀಡ್ ದ ಫಾಲೋಯಿಂಗ್ ಸೆಂಟೆನ್ಸ್ ಅಂತ ಕೊಟ್ಟಿದ್ದಾರೆ. ವಿಚ್ ಆಫ್ ದ ಫಾಲೋಯಿಂಗ್ ಸೆಂಟೆನ್ಸ್ ಈಸ್ ದ ಕರೆಕ್ಟ್ ಫಾರ್ಮ್ ಆಫ್ ದ ಅಬೌವ್ ಸೆಂಟೆನ್ಸ್. ಸೆಂಟೆನ್ಸ್ ಓದೋಣ. ದ ಫರ್ನಿಚರ್ ಇನ್ ದ ಆಫೀಸ್ ವರ್ ಡ್ಯಾಮೇಜ್. ನಾನು ಯಾವಾಗಲೂ ಹೇಳಿದ್ದೀನಿ, ಫರ್ನಿಚರ್ ಯಾವಾಗಲೂ ಸಿಂಗ್ಯುಲರಲ್ಲಿ ಅದು ವಾಸೇ ಇರುತ್ತೆ. ಫರ್ನಿಚರ್ಗೆ ಫರ್ನಿಚರ್ಸ್ ಅಂತ ಹೇಳಬಾರ್ದು, ಅದಕ್ಕೆ ಪ್ಲೂರಲ್ ಇಲ್ಲ. ಹಾಗಾದರೆ ಇಲ್ಲಿ ಅವ್ರು ಕೊಟ್ಟಿರೋ ಎಲ್ಲ ಆಪ್ಷನ್ಸಲ್ಲೂ ಫರ್ನಿಚರ್ಸ್ ಇದೆ. ಏನೂ ಮಾಡೋಕ್ಕಾಗಲ್ಲ, ನಾವು ವಾಸ್ ಮಾತ್ರ ತೊಗೋಬೇಕಾಗತ್ತೆ, ಯಾಕಂದರೆ ಅದು ಪ್ಲೂರಲ್ ಇಲ್ಲ. ಸೊ ಹಾಗಾದರೆ ನಾವು ವಾಸ್ ತೊಗೋಬೇಕು ಅಂತ ಹೇಳಿದಾಗ ನಮಗೆ ಆಪ್ಷನ್ ನಂಬರ್ 3 ಕರೆಕ್ಟ್ ಆಗುತ್ತೆ. ದ ಫರ್ನಿಚರ್ಸ್ ಇನ್ ದ ಆಫೀಸ್ ವಾಸ್ ಡ್ಯಾಮೇಜ್ಡ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಕೇಳಿದ್ದಾರೆ, ಮ್ಯಾಚ್ ದ ಫಾಲೋಯಿಂಗ್ ಸೆಂಟೆನ್ಸ್ ವಿತ್ ದ ಫಿಗರ್ಸ್ ಆಫ್ ಸ್ಪೀಚ್ ಅಂತ ಕೇಳಿದ್ದಾರೆ. ನಾವು ಫಿಗರ್ಸ್ ಆಫ್ ಸ್ಪೀಚ್ನ ಕಂಡುಹಿಡಿಬೇಕು. ಒಂದು ಸೆಂಟೆನ್ಸ್ ಕೊಟ್ಟಿದ್ದಾರೆ, ದ ಸನ್ ಸ್ಮೈಲ್ ಡೌನ್ ಆನ್ ಹರ್ ಅಂತ. ಸೊ ಇದು ಪರ್ಸಾನಿಫಿಕೇಷನ್ ಆಗುತ್ತೆ. ಪರ್ಸಾನಿಫಿಕೇಷನ್ ಅಂದರೆ ಏನಂತ ನೋಡೋಣ. ಪರ್ಸಾನಿಫಿಕೇಷನ್ ಅಂತ ಹೇಳಿದಾಗ, ವೆನ್ ಯು ಗಿವ್ ಅನ್ ಆಬ್ಜೆಕ್ಟ್ ಆರ್ ಅನಿಮಲ್ ಫಾರ್ ಹ್ಯೂಮನ್ ಬಿಹೇವಿಯರ್. ಯಾವುದೇ ಒಂದು ಆಬ್ಜೆಕ್ಟ್ನ, ಅನಿಮಲ್ನ ಅಥವಾ ಒಂದು ಅನ್ಯಾನಿಮಸ್ ಥಿಂಗ್ನ ಹ್ಯೂಮನ್ಗೆ ಕಂಪೇರ್ ಮಾಡೋದು ಪರ್ಸಾನಿಫಿಕೇಷನ್ ಆಗುತ್ತೆ. ದ ಸನ್ ಸ್ಮೈಲ್ ಡೌನ್ ಆನ್ ಹರ್ ಅಂತ ಆಗಬೇಕಾದ್ರೆ ಅದು ಪರ್ಸಾನಿಫಿಕೇಷನ್ನೇ ಆಗಬೇಕು, ಯಾಕಂದರೆ ಅವಳನ್ನು ನೋಡಿ ಸೂರ್ಯ ನಕ್ಕದ ಅಂತ. ಸೊ ಅದೊಂದು ಆಬ್ಜೆಕ್ಟ್ ಆಯಿತು. ಸೊ ಹ್ಯೂಮನ್ ಬಿಹೇವಿಯರ್ಗೆ ಮಾತಾಡ್ತಾ ಇದ್ದೀವಿ, ಸೊ ಅದು ಪರ್ಸಾನಿಫಿಕೇಷನ್ ಆಯಿತು. ನೆಕ್ಸ್ಟ್, ದ ಟೀನೇಜ್ಡ್ ಬಾಯ್ ಏಟ್ ಎವ್ರಿಥಿಂಗ್ ಇನ್ ದ ಹೌಸ್. ಇದು ಹೈಪರ್ಬೋಲ್ ಆಗುತ್ತೆ. ಹೈಪರ್ಬೋಲೆ, HYPERBOLE, ಹೈಪರ್ಬೋಲೆ ಅಂತಲೇ ಹೇಳಬೇಕು. ಸೊ ಹೈಪರ್ಬೋಲೆ ಅಂತ ಹೇಳಿದರೆ ಏನಂದರೆ ಎಕ್ಸ್ಟ್ರಾವ್ಯಾಗೆಂಟ್ ಎಕ್ಸ್ಪ್ಲನೇಷನ್ ಅಂತ ಕರಿತೀವಿ. ನಮ್ಮ ಮನೇಲಿರೋ ಊಟ ಇಡೀ ಆರ್ಮಿಗೆ ಸಾಕಾಗತ್ತೆ ಅಂತ ಹೇಳ್ತೀವಿ. ಹಾಗಾದರೆ ಏನರ್ಥ, ಇಡೀ ಆರ್ಮಿಗೆ ನಾವು ನಮ್ಮ ಮನೇಲಿರೋ ಊಟ ಕೊಡೋಕ್ಕಾಗತ್ತಾ? ಇಲ್ಲ. ಸಫಿಷಿಯೆಂಟ್ ಆಗಿದೆ ಅಂತ ಹೇಳೋದನ್ನು, ಇದನ್ನು ಎಕ್ಸ್ಟ್ರಾವ್ಯಾಗೆಂಟಾಗಿ ಮಾತಾಡೋದನ್ನು ಹೈಪರ್ಬೋಲೆ ಅಂತ ಹೇಳ್ತೀವಿ. ದ ಟೀನೇಜ್ ಬಾಯ್ ಏಟ್ ಎವ್ರಿಥಿಂಗ್ ಇನ್ ದ ಹೌಸ್. ಸೊ ಇದು ಹೈಪರ್ಬೋಲೆ ಆಯಿತು. ನೆಕ್ಸ್ಟ್ ಥರ್ಡ್ ಒನ್, ಮೈ ಡಾಗ್ ಈಸ್ ಲೈಕ್. ಸೊ ಇಲ್ಲಿ ನೋಡಿ, ಲೈಕ್, ಸೊ, ಆಸ್ ಬಂದರೆ ಕಂಪ್ಯಾರಿಷನ್. ಇದು ಏನಾಗುತ್ತೆ, ಸಿಮಿಲಿ ಆಗುತ್ತೆ. ಸೊ ಈ ಥರ್ಡ್ ಒನ್ ಸೆಂಟೆನ್ಸ್ ಸಿಮಿಲಿ ಆಯಿತು. ನಾನು ಅಲ್ಲಿ ಮಾರ್ಕ್ ಕೂಡ ಮಾಡಿದ್ದೀನಿ, ಪೇಪರ್ ನೋಡ್ತಾ ಇರಿ. ಮತ್ತು ಆಪ್ಷನ್ ನಂಬರ್ ನೆಕ್ಸ್ಟ್ ಡಿ ಸೆಂಟೆನ್ಸ್ ಇದೆ, ಶೀ ಸೆಲ್ಸ್ ಸೀ ಶೆಲ್ಸ್. ಇದು ಅಲಿಟರೇಷನ್ ಅಂತ ಆಗುತ್ತೆ. ಏನಂತ ಹೇಳಿದ್ರೆ, ಅಲಿಟರೇಷನ್ ಅಂತ ಹೇಳಿದ್ರೆ ಏನಂದರೆ, ವೆನ್ 2 or more ವರ್ಡ್ಸ್ ದಟ್ ಸ್ಟಾರ್ಟ್ ವಿತ್ ದ ಸೇಮ್ ಸೌಂಡ್. ಸೊ ಸೀ ಶೆಲ್ಸ್, ಸಿ ನೋಡಿ, ಸೆಲ್ ಮತ್ತು ಶೆಲ್ ಎರಡೂ ಇದೆ. ಶೀ ಸೆಲ್ಸ್ ಸೀ ಶೆಲ್ಸ್. ಸೊ ಅಲಿಟರೇಷನ್ ಆಯಿತು. ನೆಕ್ಸ್ಟು ಲಾಸ್ಟ್ ಒನ್, ದ ವರ್ಲ್ಡ್ ಈಸ್ ಎ ಸ್ಟೇಜ್. ಇದು ಕೂಡ ಕಂಪ್ಯಾರಿಷನ್ ಇದೆ. ಪ್ರಪಂಚನೇ ಒಂದು ನಾಟಕ ಮಂದಿರ ಅಂತ. ಪ್ರಪಂಚ ಒಂದು ನಾಟಕ ಮಂದಿರ ಇದ್ದಂಗೆ ಅಂತ ಹೇಳಬೇಕಾದ್ರೆ ಇಲ್ಲಿ ಕಂಪ್ಯಾರಿಷನ್ ಬಂತು. ಇದು ಮೆಟಫರ್ ಅಂತ ಹೇಳ್ತೀವಿ. ಯಾಕಿದು ಮೆಟಫರ್? ಕಂಪ್ಯಾರಿಷನ್ ಇದೆ, ಆದರೆ ಇಲ್ಲಿ ಲೈಕ್ ಇಲ್ಲ, ಆ್ಯಸ್ ಇಲ್ಲ. ಕಂಪ್ಯಾರಿಷನ್ ಇಸ್ ಹಿಡನ್ ಅಂತ ಹೇಳ್ತೀವಿ. ಇದನ್ನು ಮೆಟಫರ್ ಅಂತ ಕರಿತೀವಿ. ಹಿ ಈಸ್ ಅ ರಾಜ್ಕುಮಾರ್ ಇನ್ ಆ್ಯಕ್ಟಿಂಗ್. ಸೊ ಅವ್ನ ಆ್ಯಕ್ಟಿಂಗಲ್ಲಿ ರಾಜ್ಕುಮಾರ್ ಅಂತ ಹೇಳ್ತೀವಲ್ಲ, ಹಾಗೆ ಹಿ ಈಸ್ ಲೈಕ್ ರಾಜ್ಕುಮಾರ್ ಅಂತ ಹೇಳಲ್ಲ, ಅವನು ರಾಜ್ಕುಮಾರ್, ಅವನ ಆ್ಯಕ್ಟಿಂಗಲ್ಲಿ ರಾಜ್ಕುಮಾರ್ ಅಂತ ಹೇಳ್ತೀವಲ್ಲ ಹಾಗೆ. ದ ವರ್ಲ್ಡ್ ಈಸ್ ಎ ಸ್ಟೇಜ್, ದ ವರ್ಲ್ಡ್ ಈಸ್ ಲೈಕ್ ಎ ಸ್ಟೇಜ್. ಲೈಕ್ ಇಲ್ಲಿ ಇಲ್ಲ, ಅಂದರೆ ಕಂಪ್ಯಾರಿಷನ್ ಹಿಡನ್ ಆಗಿದೆ. ಸೊ ಇದು ಮೆಟಫರ್. ಹಾಗಾದರೆ ನಮ್ಮ ಆನ್ಸರ್ ಯಾವುದಾಯಿತು? ಆಪ್ಷನ್ ನಂಬರ್ 2 ಆಯಿತು. ನೆಕ್ಸ್ಟ್ ಕ್ವೆಶ್ಚನ್ಗೆ ಹೋಗೋಣ. ದ ಆ್ಯಂಟೋನಿಮ್ ಆಫ್ ಕ್ಯಾಂಡಿಡ್.
ಕ್ಯಾಂಡಿಡ್ ಅಂತ ನಾವು ತುಂಬ ಹೇಳ್ತೀವಿ. ನಾವು ದ ಸ್ಟೂಡೆಂಟ್ ಈಸ್ ವೆರಿ ಕ್ಯಾಂಡಿಡ್, ಹೀ ಈಸ್ ವೆರಿ ಕ್ಯಾಂಡಿಡ್ ಅಂತ ಹೇಳ್ತೀವಿ. ಕ್ಯಾಂಡಿಡ್ ಅಂದರೆ ಆನೆಸ್ಟ್ ಅಂತ, ಸಿನ್ಸಿಯರ್ ಅಂತ. ಇಲ್ಲಿ ಅವ್ರು ನಮ್ಮನ್ನು ಆ್ಯಂಟೋನಿಮ್ ಕೇಳಿದ್ದಾರೆ. ಸೊ ಡಿವಿಯಸ್ ತಗೋಬೇಕಾಗತ್ತೆ ಅಂತ ಹೇಳಿದ್ರೆ ಡಿಸಾನೆಸ್ಟ್, ನಂಬಕ್ಕಾಗಲ್ಲ ಅಂತ ಹೇಳೋದನ್ನು ಡಿವಿಯಸ್ ಪರ್ಸನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಕ್ವೆಶ್ಚನ್, ಪಿಕ್ ದ ಗ್ರೂಪ್ ಔಟ್ ಆಫ್ 4 ಗ್ರೂಪ್ಸ್ ಗಿವನ್ ವಿಚ್ ಹ್ಯಾಸ್ 4 ಕರೆಕ್ಟ್ ಪೇರ್ಸ್ ಆಫ್ ಸಿಂಗ್ಯುಲರ್ ಆ್ಯಂಡ್ ಪ್ಲೂರಲ್. ಸೊ ನಾವಿಲ್ಲಿ ಆಪ್ಷನ್ ನಂಬರ್ 2 ತಗೋಬೇಕಾಗತ್ತೆ. ಮ್ಯಾನ್, ಮೆನ್, ನೈಫ್, ನೈವ್ಸ್, ಫಂಗಸ್, ಫಂಗೈ, ಮೌಸ್, ಮೈಸ್. ಸೊ ಆಪ್ಷನ್ ನಂಬರ್ 2 ಆಯಿತು. ನೆಕ್ಸ್ಟ್ ಕ್ವೆಶ್ಚನ್ಗೆ ಹೋಗೋಣ. 41st ಕ್ವೆಶ್ಚನ್, ಔಟ್ ಆಫ್ ದ 4 ಗ್ರೂಪ್ಸ್ ಗಿವನ್ ಸೆಲೆಕ್ಟ್ ದ ಗ್ರೂಪ್ ದಟ್ ಕನ್ಸಿಸ್ಟ್ ಆಫ್ ಅಬ್ಸ್ಟ್ರಾಕ್ಟ್ ನೌನ್ಸ್ ಫಾರ್ಮ್ ಫ್ರಮ್ ಅಡ್ಜೆಕ್ಟಿವ್ಸ್. ಸೊ ನಾವು ಇದನ್ನು ಪಾಠದಲ್ಲಿ ಓದಿದ್ದೀವಿ. ಅಬ್ಸ್ಟ್ರಾಕ್ಟ್ ನೌನ್ ಅಂತ ಹೇಳಿದ್ರೆ ಏನು ಅಂತ, ಒಂದು ನೌನನ್ನು ಎಕ್ಸ್ಪ್ಲೇನ್ ಮಾಡೋದನ್ನು, ಆ ನೌನ್ ಬಗ್ಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡೋದನ್ನು ಅಬ್ಸ್ಟ್ರಾಕ್ಟ್ ನೌನ್ ಅಂತ ಕರಿತೀವಿ, ಸಿಂಪಲ್ಲಾಗಿ ಹೇಳಬೇಕಂತ ಹೇಳಿದರೆ. ಹಾಗಾದರೆ ಇಲ್ಲಿ ಆಪ್ಷನ್ ನಂಬರ್ 1 ಕರೆಕ್ಟ್ ಆಗುತ್ತೆ. ವೈಸ್, ವಿಸ್ಡಮ್. ಸೊ ಡಾರ್ಕ್, ಡಾರ್ಕ್ನೆಸ್. ಪುವರ್, ಪವರ್ಟಿ. ಯಂಗ್, ಯೂತ್ ಆಗುತ್ತೆ. ಆಪ್ಷನ್ ನಂಬರ್ 1 ಆಗುತ್ತೆ. ನೆಕ್ಸ್ಟ್ ಒನ್, ಔಟ್ ಆಫ್ ದ 4 ಗ್ರೂಪ್ಸ್ ಗಿವನ್ ಚೂಸ್ ದ ಪ್ರಾಪರ್ ಗ್ರೂಪ್ ಆಫ್ ಫೆಮಿನೈನ್ ಜೆಂಡರ್. ಸೊ ಇಲ್ಲಿ ಕರೆಕ್ಟಾಗಿ ಫೆಮಿನೈನ್ ಜೆಂಡರ್ನ ನಾವು ಕಂಡುಹಿಡಿಯಬೇಕಾಗತ್ತೆ. ಆಪ್ಷನ್ ನಂಬರ್ 3 ನೋಡಿ, ಆ್ಯಕ್ಟರ್, ಆ್ಯಕ್ಟ್ರೆಸ್, ಡ್ಯೂಕ್, ಡಚಸ್, ಹೋಸ್ಟ್, ಹೋಸ್ಟಸ್. ಸೊ ವಿಸರ್ಡ್, ವಿಚ್ ಆಗುತ್ತೆ. ಸೊ ಆಪ್ಷನ್ ನಂಬರ್ 3 ಕರೆಕ್ಟ್ ಫೆಮಿನೈನ್ ಗ್ರೂಪ್ಸ್ಗೆ ಮ್ಯಾಚ್ ಆಗಿದೆ. ನೆಕ್ಸ್ಟ್ ಒನ್ ಕೊಟ್ಟಿದ್ದಾರೆ. ಫಾರ್ questions number 43 and 44, a sentence has been given in active or passive voice. So now ಇದನ್ನು out of which 4 alternatives suggested, select the word which best expresses the same sentence in passive. So ನೋಡಿ ಸೆಂಟೆನ್ಸ್ ಓದೋಣ. ಮೈ ಅಂಕಲ್ ಪ್ರಾಮಿಸ್ಡ್ ಮೀ ಎ ಪ್ರೆಸೆಂಟ್. ನನ್ನ ಅಂಕಲ್ ನನಗೊಂದು ಪ್ರೆಸೆಂಟ್ ಕೊಟ್ಟರು. ಕನ್ನಡದಲ್ಲಿ ಹೆಂಗೆ ಹೇಳ್ತೀವಿ, ಹೆಂಗೆ ನಾವು ಚೇಂಜ್ ಮಾಡ್ತೀವಿ, ನಾನು ನಮ್ಮ ಅಂಕಲ್ನಿಂದ ಒಂದು ಪ್ರೆಸೆಂಟನ್ನು ತಗೊಂಡೆ ಅಂತ ಹೇಳ್ತೀವಲ್ಲ, ಒಂದು ಪ್ರೆಸೆಂಟ್ ನಮ್ಮ ಅಂಕಲಿಂದ ನನಗೆ ಕೊಡಲ್ಪಟ್ಟಿತ್ತು ಅಂತ. ಸೊ ಡೈರೆಕ್ಟಾಗಿ ನಾವು ಅದನ್ನು ಆನ್ಸರ್ ನಂಬರ್ ಆಪ್ಷನ್ ನಂಬರ್ 2 ತಗೋಬೇಕಾಗತ್ತೆ. ಐ ವಾಸ್ ಪ್ರಾಮಿಸ್ಡ್ ಎ ಪ್ರೆಸೆಂಟ್ ಬೈ ಮೈ ಅಂಕಲ್. ನೆಕ್ಸ್ಟ್ ಕ್ವೆಶ್ಚನ್ಗೆ ಹೋಗೋಣ. ದೇ ಗ್ರೀಟ್ ವಿ ಚೀರ್ಫುಲಿ ಎವ್ರಿ ಮಾರ್ನಿಂಗ್. ಆಪ್ಷನ್ ನಂಬರ್ 2 ನೋಡಿ, ಐ ಆಮ್ ಗ್ರೀಟೆಡ್ ಚೀರ್ಫುಲಿ ಬೈ ದೆಮ್ ಎವ್ರಿ ಮಾರ್ನಿಂಗ್. ಇಲ್ಲಿ ನಾವೇನು ತಗೋಬೇಕಾಗತ್ತೆ, ಐ ಅನ್ನೋದನ್ನು ಆಬ್ಜೆಕ್ಟ್ನ ಫಸ್ಟ್ ಪರ್ಸನ್ನ ಫಸ್ಟ್ ತಗೊಳ್ಬೇಕಾಗತ್ತೆ, ಜ್ಞಾಪಕ ಇಟ್ಕೊಳ್ಳಿ. ನೆಕ್ಸ್ಟು ಬೈ ಅಂತ ಇದೆ. ಬೈ ಅಂತ ಹೇಳಬೇಕಾದ್ರೆ ಬೈ ದೆಮ್ ಸೆಕೆಂಡ್ ಪರ್ಸನ್ನ ಬೈ ಆದಮೇಲೆ ಬರಬೇಕು, ಸಿಂಪಲ್. ಸೊ ಹಾಗೆ ಜ್ಞಾಪಕ ಇಟ್ಕೊಳ್ಳೋ ಅಂಥದ್ದನ್ನು ನಾನು ನಿಮಗೆ ನನ್ನ ನೆಕ್ಸ್ಟ್ ಪೇಪರ್ಸಲ್ಲಿ ಹೇಳ್ಕೊಡ್ತೀನಿ. ನಾನು ಈಗ ತಾನು ಹೇಳ್ದಂಗೆ ನನಗೆ ಸಬ್ಸ್ಕ್ರಿಪ್ಷನ್ ಆಗಬೇಕು, ಆದರೆ ನನಗೆ ಪಾಠ ಮಾಡೋಕ್ಕೆ ತುಂಬ ಖುಷಿಯಾಗತ್ತೆ. ಸೊ ಓದಿದ ತಕ್ಷಣ ನಿಮಗೆ ಖಂಡಿತವಾಗ್ಲೂ ಉಪಯೋಗ ಆಗುತ್ತೆ. ಸಬ್ಸ್ಕ್ರೈಬ್ ಬಟನ್ನ ನೀವು ಪ್ರೆಸ್ ಮಾಡಿ ಅಂತ ಇನ್ನೊಂದು ಸತಿ ನಾನು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಕ್ವೆಶ್ಚನ್ಗೆ ಹೋಗೋಣ. ನೆಕ್ಸ್ಟ್ ಕ್ವೆಶ್ಚನ್ ಏನಿದೆ, 45 to 46. In each of the following questions, a sentence has been given in direct and indirect speech. Out of the 4 alternatives suggested, select the one which best expresses the same sentences indirect of. If given sentences direct, then or direct. ಸೊ ನೋಡೋಣ ಏನು ಕೊಟ್ಟಿದ್ದಾರೆ ಅಂತ. ನಾನು ಜಾಸ್ತಿ ಅದನ್ನು ರೂಲ್ಸ್ ಓದಕ್ಕೆ ಹೋಗಲ್ಲ, ನನ್ನ ಇಂಟೆನ್ಷನ್ನು ಈ ಪೇಪರ್ನ ಬೇಗ ಮುಗಿಸ್ಬೇಕು ಅಂತ. ನೋಡಿ, ಶೀ ಸೆಡ್ ಐ ಸಾ ಎ ಬುಕ್ ಹಿಯರ್. ಸೊ ಡೈರೆಕ್ಟ್ ಇಂಡೈರೆಕ್ಟಲ್ಲಿ ಏನಾಗುತ್ತೆ, ಹಿಯರ್ ಇದ್ದಿದ್ದು ದೇರ್ ಆಗಬೇಕು. ಶೀ ಸೆಡ್ ಅಂತ ಇದೆ, ಶೀ ಸೆಡ್ ದಟ್ ಆಗಬೇಕು. ಐ ಸಾ ಎ ಬುಕ್ ಅಂತ, ಐ ಅನ್ನೋದು ಶೀ ಆಗಬೇಕು. ಶೀ ಸೆಡ್ ದಟ್ ಶೀ ಹ್ಯಾಡ್ ಸೀನ್ ಅ ಬುಕ್ ದೇರ್, ಕಂಪ್ಲೀಟ್ ಪಾಸ್ಟ್ ಟೆನ್ಸ್ ಆಗಬೇಕು. ಸೊ ಆಪ್ಷನ್ ನಂಬರ್ 4 ಕರೆಕ್ಟ್ ಆಗುತ್ತೆ. ಹಿಯರ್ ದೇರ್ ಆಗಿದೆ, ಶೀ ಸೆಡ್ ದಟ್ ಅಂತ ಆಗಿದೆ. ಶೀ ಹ್ಯಾಡ್ ಸೀನ್ ನಮಗೆ ಬೇಕಾಗಿತ್ತು, ಅದು ಆಪ್ಷನ್ ನಂಬರ್ 4ಅಲ್ಲಿದೆ. ನೆಕ್ಸ್ಟ್ ಒನ್, ಸರಿತಾ ಸೆಡ್ ಟು ಮೀ ಐ ವಿಲ್ ಡೂ ಇಟ್ ನೌ ಆರ್ ನೆವರ್. ನೌ ಇದ್ದಿದ್ದು ದೆನ್ ಆಗಬೇಕು. ಸರಿತಾ ಸೆಡ್ ಟು ಮೀ. ಸೊ ನಾವಿಲ್ಲೇನಾಗತ್ತೆ ನೋಡೋಣ. ಸೊ ಇಲ್ಲಿ ಸೆಡ್ ಅನ್ನೋದು ಎಲ್ಲೂ ಇಲ್ಲ. ಸೊ ನೀವು ಸೆಡ್ ಅಂತ ಹುಡ್ಕೋದಕ್ಕೆ ಆಗಲ್ಲ. ನೆಕ್ಸ್ಟು ಇಲ್ಲಿ ಟೋಲ್ಡ್ ಇದೆ. ಸೊ ಇವಾಗ ಇನ್ನೊಂದು ನಾನು ಹೇಳ್ಕೊಡ್ತೀನಿ. ಸೊ ನಿಮಗೊಂದು ವೇಳೆ ಆಪ್ಷನಲ್ಲಿ ಇಲ್ಲಿ ಟೋಲ್ಡ್ ಟು ಮೀ ಅಂತ ಇದ್ಬಿಟ್ಟಿದ್ರೆ ಟೋಲ್ಡ್ ಟು ನಾವು ಖಂಡಿತವಾಗ್ಲೂ ತೊಗೋಬಾರ್ದು. ಟೋಲ್ಡ್ ಆದಮೇಲೆ ಟು ಬರೋದಿಲ್ಲ. ಸೊ ಟೋಲ್ಡ್ ಮೀ ಅಂತಲೇ ಆಗುತ್ತೆ. ಸೊ ಹಾಗಾದರೆ ಇಲ್ಲಿ ಎಲ್ಲದರಲ್ಲೂ ಟೋಲ್ಡ್ ಮೀ ದಟ್ ಅಂತ ಇದೆ.
ಹಾಗಾದರೆ ಸ್ವಲ್ಪ ಗಮನ ಇಟ್ಟು ನೋಡೋಣ. ಸರಿತಾ ಟೋಲ್ಡ್ ಮೀ ದ್ಯಾಟ್ ಶಿ ವುಡ್ ಡೂ ಇಟ್ ದೆನ್ ಆರ್ ನೆವರ್. ನೋಡಿ, ದೆನ್ ಆರ್ ನೆವರ್ ಇನ್ನೆಲ್ಲೂ ಇಲ್ಲ, ಎಲ್ಲಿ ನೋವಿದೆ, ಅದಕ್ಕೋಸ್ಕರ ಯಾವುದು ಸರಿಯಾದ ಉತ್ತರ ಆಗಲ್ಲ. ಆಪ್ಷನ್ ನಂಬರ್ 4 ನೋವು ಬದಲು ದೆನ್ ಆಗಿದೆ. ನೆಕ್ಸ್ಟ್ ಒನ್, ಚೂಸ್ ದ ವರ್ಡ್ ವಿಚ್ ಇಸ್ ನಿಯರೆಸ್ಟ್ ಇನ್ ಮೀನಿಂಗ್ ಟು ದ ಅಂಡರ್ಲೈನ್ ವರ್ಡ್ ಇನ್ ದ following sentence. The somber speech SOMBER ಅಂತ ಹೇಳಿದರೆ ಲೆಂತಿ ಸ್ಪೀಚ್, ದೊಡ್ಡ ಭಾಷಣ. ಸೊ ಇಲ್ಲಿ ನಾವು ಡೈರೆಕ್ಟಾಗಿ ಸಾಂಬರ್ ಅಂತ ಹೇಳಿದರೆ ಲೆಂತಿ ಆಯಿತು. ಸೊ ನಮಗೆ ಆಪ್ಷನ್ ನಂಬರ್ 4 ಇದೆ. ನೆಕ್ಸ್ಟ್ ಒನ್, choose the word which is opposite in meaning to the underlined word in the following sentence. So sentence ನೋಡೋಣ. The archaic buildings that dot the city speak richly about the country's heritage. So ಇಲ್ಲಿ ನಮಗೆ ಆಪ್ಷನ್ ನಂಬರ್ 3 ಸರಿಯಾದ ಉತ್ತರ ಆಗುತ್ತೆ. ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗ್ತಿಲ್ಲ, ಈಗ ತಾನು ಹೇಳಿದೆ. ಸೆಂಟೆನ್ಸ್ ಓದಿದ್ರೆ ನಮಗೆ ಆನ್ಸರ್ ಅರ್ಥ ಆಗಿಬಿಡತ್ತೆ. ನನ್ನ ಇಂಟೆನ್ಷನ್ನು ನನ್ನ ಪೇಪರ್ ಆದಷ್ಟು ಬೇಗ ಮುಗಿಬೇಕಂತ. ಯಾಕಂದರೆ ಒಂದು 10-15 ನಿಮಿಷಕ್ಕೆ ಒಂದು ಪೇಪರ್ ಆದರೆ ನಿಮಗೆ ಓದೋಕ್ಕೂ ಖುಷಿಯಾಗತ್ತೆ. ಸೊ ಇಲ್ಲಿ ನಾನು ಎಕ್ಸ್ಪ್ಲನೇಷನ್ ಕೊಟ್ಟಿಲ್ಲ, ಡೈರೆಕ್ಟಾಗಿ ಆನ್ಸರೇ ಅಲ್ಲಿದೆ. ನೆಕ್ಸ್ಟ್ ಒನ್, ಚೂಸ್ ದ ಕರೆಕ್ಟ್ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಇದೆ. ಎ ಮಿಲಿಟ್ರಿ ಸ್ಟ್ರಕ್ಚರ್ ವೇರ್ ಆರ್ಮ್ಸ್. ಸೊ ಡೈರೆಕ್ಟಾಗಿ ಆನ್ಸರ್ ತೊಗೊಂಡ್ಬಿಡೋಣ. ಆಪ್ಷನ್ ನಂಬರ್ 3 ಆರ್ಸೆನಲ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ಫೈಂಡ್ ಔಟ್ ದ ನಿಯರೆಸ್ಟ್ ಮೀನಿಂಗ್ ಆಫ್ ದ ಗಿವನ್ ವರ್ಡ್ ಚೂಸಿಂಗ್ ದ ರೈಟ್ ಆನ್ಸರ್ ಫ್ರಮ್ ದ ಚಾಯ್ಸಸ್ ಗಿವನ್ ಬಿಲೋ. ಸೊ ಆಪ್ಷನ್ ನಂಬರ್ 4th ಒನ್ ಸರಿಯಾದ ಉತ್ತರ, ಪ್ರೊಡ್ಯೂಸಿಂಗ್. ಸೊ ನೋಡಿದ್ರಲ್ಲ. ಈಗ ನೆಕ್ಸ್ಟು ಇಲ್ಲೊಂದು ಪ್ಯಾಸೇಜ್ ಇದೆ. ಸೊ ಪ್ಯಾಸೇಜ್ನ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ, ಯಾಕೆ ಅಂತ ಹೇಳಿದರೆ ಓದಿದ್ರೆ ಅಲ್ಲಿ ಆನ್ಸರ್ ಸಿಕ್ಬಿಡತ್ತೆ. ಪ್ಯಾಸೇಜ್ ಓದೋಕ್ಕೆ ನಾನು ಟ್ರಿಕ್ ಹೇಳಿದ್ದೀನಿ. ಒಂದು ಸತಿ ಪ್ಯಾಸೇಜ್ ಓದ್ಕೊಳ್ಳಿ. ಸೊ ಪ್ಯಾಸೇಜ್ ಯಾವ ವಿಷಯ ಅಂತ ಗೊತ್ತಾಗುತ್ತೆ. ಇನ್ನೊಂದು ಎಲ್ಲ ಕ್ವೆಶನ್ಸು ಓದ್ಕೊಳ್ಳಿ. ಸೊ ಎಲ್ಲ ಕ್ವೆಶನ್ಸು ಒಂದು ಸತಿ ಓದ್ಕೊಂಡು ಆ ಪ್ಯಾಸೇಜ್ ಓದಿದಾಗ ನಿಮಗೊಂದು ಅಂದಾಜು ಆಗಿಬಿಡತ್ತೆ ಯಾವ ಕ್ವೆಶನ್ಗೆ ಆನ್ಸರ್ ಎಲ್ಲಿದೆ ಅಂತ. ಸೊ ನೆಕ್ಸ್ಟ್ ಹೋಗೋಣ. ಇಲ್ಲಿ ಒಂದು ಸೆಂಟೆನ್ಸ್ ಕೊಟ್ಟಿದ್ದಾರೆ. ಆ ಪರ್ಟಿಕ್ಯುಲರ್ ಸೆಂಟೆನ್ಸ್ಗೆ ಎರರ್ ಎಲ್ಲಿ ಅಂತ ನಾವು ಕಂಡುಹಿಡಿಬೇಕಾಗತ್ತೆ. 54th ಕ್ವೆಶ್ಚನ್ಗೆ ಹೋಗ್ತಾ ಇದ್ದೀನಿ ನಾನು. 54th ಕ್ವೆಶ್ಚನ್ ನೋಡೋಣ. ದ ಮ್ಯಾನೇಜರ್ ಅಡ್ಮೈರ್ಡ್ ದ ವೇ. ಸೊ ಫಸ್ಟ್ ಒನ್, ಆಮೇಲೆ ಸೆಕೆಂಡ್, ಅಡ್ಮೈರ್ಡ್ ದ ವೇ ದ ಎಂಪ್ಲಾಯಿ ಹ್ಯಾಡ್ ಅಕಾಂಪ್ಲಿಷ್ ಆಲ್ ಹಿಸ್ ವರ್ಕ್. ಸೊ ಅಲ್ಲೂ ಏನು ಎರರ್ ಇಲ್ಲ. ಥರ್ಡ್ ನೋಡೋಕ್ಕೆ ಹೋಗೋಣ. ಆ್ಯಂಡ್ ಅಪ್ರಿಷಿಯೇಟಿಂಗ್ ದ ಮೆಥಡ್ಸ್ ಅಡಾಪ್ಟೆಡ್ ಬೈ ಹಿಮ್. ಅಪ್ರಿಷಿಯೇಟಿಂಗ್ ಆಗಲ್ಲ, ಎಲ್ಲ ಇಲ್ಲಿ ಪಾಸ್ಟ್ ಟೆನ್ಸ್ ಇದೆ. ಸೊ ಇದು ಕೂಡ ಅಪ್ರಿಷಿಯೇಟಿಂಗ್ ಆಗಲ್ಲ, ಇಲ್ಲಿ ಕೂಡ ಅಪ್ರಿಷಿಯೇಟೆಡ್ ಅಂತ ಬರಬೇಕು. ಸೊ ಆಪ್ಷನ್ ನಂಬರ್ 3 ಅನ್ನೋದು ಅಲ್ಲಿ ಎರರ್ ಇದೆ. ನೆಕ್ಸ್ಟ್ ಒನ್, 55th ಕ್ವೆಶ್ಚನ್ನಲ್ಲಿ ನೋಡೋಣ ಏನಿದೆ ಎರರ್ ಅಂತ ನೋಡೋಣ. They are looking for a public relations officer with a dynamic appearance who can inspire confidence through his cultivate manner ಅಂತಿದೆ. through his manner ಅಂತ ಆಗಬೇಕು, ಕಲ್ಟಿವೇಟ್ ಏನು ಬರಬೇಕಾಗಿಲ್ಲ. ಅದಕ್ಕೋಸ್ಕರ ಅಲ್ಲಿ ಆಪ್ಷನ್ ನಂಬರ್ 3rd ಒನ್ ಸರಿಯಾಗಿ ಇಲ್ಲ. ನೆಕ್ಸ್ಟ್ ಒನ್, 56th ಕ್ವೆಶ್ಚನಲ್ಲಿ ಯಾವುದೇ ಎರರ್ ಇಲ್ಲ. 57th ಕ್ವೆಶ್ಚನ್ಗೆ ಹೋಗ್ಬಿಡೋಣ. ದ ಸೇಫ್ಟಿ ಆಫ್ ದ ನೇಷನ್ ಈಸ್. ಸೊ ಇಲ್ಲಿ ನೋಡೋಣ ಏನಿದೆ ಎರರ್ ಅಂತ. ಸೆಕೆಂಡ್, ಆಪ್ಷನ್ ನಂಬರ್ 2 ಎರರ್ ಇದೆ. ಆ್ಯಂಡ್ ದ ಪೀಪಲ್ ಶುಡ್ ರಿಯಲೈಸ್ಡ್ ದ ಸೇಮ್. ಸೊ ಇಲ್ಲೇನು ಕೊಟ್ಟಿದ್ದಾರೆ, ಆ್ಯಂಡ್ ದ ಪೀಪಲ್ ಶುಡ್ ರಿಯಲೈಸ್ಡ್ ದ ಸೇಮ್ ಇದೆ. ರಿಯಲೈಸ್ಡ್ ಇನ್ನೊಂದು ಪಾಸ್ಟ್ ಟೆನ್ಸ್ ಬೇಕಾಗಿಲ್ಲ, ರಿಯಲೈಸ್ ಅಂತಾದರೆ ಸಾಕಾಗತ್ತೆ. ದ ಸೇಫ್ಟಿ ಆಫ್ ದ ನೇಷನ್ ಇಸ್ ಪ್ಯಾರಮೌಂಟ್ ಆ್ಯಂಡ್ ದ ಪೀಪಲ್ ಶುಡ್ ರಿಯಲೈಸ್ ದ ಸೇಮ್. ರಿಯಲೈಸ್ಡ್ ಅಂತ ಇದೆ, ಬೇಕಾಗಿಲ್ಲ ಅದು. ಸೊ ಅದು ತಪ್ಪಾಗಿಬಿಡತ್ತೆ, ಪಾಸ್ಟ್ ಟೆನ್ಸಲ್ಲಿ ಬರಬೇಕಾಗಿಲ್ಲ. ನೆಕ್ಸ್ಟು 58th ಕ್ವೆಶ್ಚನ್ಗೆ ಹೋಗೋಣ. 58, 59ನಲ್ಲಿ ಏನಿದೆ. ಸೊ ಕನ್ಸಿಸ್ಟ್ ಎ ಸೆಂಟೆನ್ಸ್ ವಿತ್ ಅ ಬ್ಲ್ಯಾಂಕ್ ಇನ್ ಈಚ್. ಯು ಹ್ಯಾವ್ ಟು ಚೂಸ್ ದ ಬೆಸ್ಟ್ ಆನ್ಸರ್. ಸೊ ಡೀಟೇಲಾಗಿ ಸೆಂಟೆನ್ಸ್ ಓದಕ್ಕೆ ಹೋಗಲ್ಲ, ಆನ್ಸರ್ ಮಾತ್ರ ಓದ್ಬಿಡ್ತೀನಿ. ಸೊ ದ ಪಬ್ಲಿಕ್ ಅಟೆಂಡೆಡ್ ದ ರ್ಯಾಲಿ ವಾಸ್. ದ ಪಬ್ಲಿಕ್ ಅಟೆಂಡಿಂಗ್ ದ ರ್ಯಾಲಿ ವಾಸ್. ಸೊ ಆಪ್ಷನ್ ನಂಬರ್ಸ್ ಓದೋಣ. ಆಪ್ಷನ್ಸ್ ಏನೇನಿದೆ ನೋಡೋಣ. ಕ್ಯಾರಿಡ್ ಆಫ್ ಇದೆ, ಕ್ಯಾರಿಡ್ ಆನ್ ಇದೆ, ಕ್ಯಾರಿಡ್ ಅವೇ ಇದೆ, ಕ್ಯಾರಿಡ್ ಥ್ರೂ ಇದೆ. ಸೊ ಹಾಗಂದರೆ ಏನಂತ ಓದೋಣ. ಕ್ಯಾರಿಡ್ ಅವೇ.
carried away by the politicians' rhetorical speech on the development and nationalism. So right answer carried away ಆಗುತ್ತೆ. ಕ್ಯಾರಿಡ್ ಆಫ್ ಅಂತ ಹೇಳಿದ್ರೆ ಅಲ್ಲೇ ಅದನ್ನು ಡ್ರಾಪ್ ಮಾಡೋದು, ಡಿಸ್ಕಂಟಿನ್ಯೂ ಮಾಡೋದು ಅಂತ ಆಗುತ್ತೆ. ಕ್ಯಾರಿಡ್ ಆನ್ ಅಂತ ಹೇಳಿದ್ರೆ ಕಂಟಿನ್ಯೂ ಮಾಡೋದು ಅಂತ ಆಗುತ್ತೆ. ಕ್ಯಾರಿಡ್ ಥ್ರೂ ಅಂತ ಹೇಳಿದ್ರೆ ಜೊತೆಯಲ್ಲೇ ಸೊ ಕ್ಯಾರಿಡ್ ಥ್ರೂ, ಸೊ ಕಂಟಿನ್ಯೂ ಮಾಡ್ತಿದ್ದಾರೆ ಅಂತ ಆಗುತ್ತೆ. ನಮಗಿಲ್ಲಿ ಕ್ಯಾರಿಡ್ ಅವೇ ಅಂತ ಬೇಕಾಗತ್ತೆ. ಸೊ ಆಪ್ಷನ್ ನಂಬರ್ ಸೆಕೆಂಡ್ ರೈಟ್ ಆನ್ಸರ್. ನೆಕ್ಸ್ಟ್ ಒನ್ಗೆ ಹೋಗೋಣ. ನೆಕ್ಸ್ಟ್ ಒನ್ ಪುಲ್ ಡೌನ್ ಆಗುತ್ತೆ. ಬಿಲ್ಡಿಂಗ್ ವಾಸ್ ಪುಲ್ ಡೌನ್ ಟು ಮೇಕ್ ವೇ ಫಾರ್ ಅ ಬಿಗ್ ಮಾಲ್. ಸೊ ಪುಲ್ ಡೌನ್ ಅಂತ ಹೇಳಬೇಕಾದ್ರೆ ಇಲ್ಲಿ ಡೆಮಾಲಿಷ್ ಅಂತ ಒಂದು ಅರ್ಥ ತಗೋಬೇಕಾಗತ್ತೆ, ಬೀಳಿಸಲಾಯಿತು ಅಂತ ತಗೋಬೇಕಾಗತ್ತೆ. ಸೊ ಪುಲ್ಡ್ ಆಫ್ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಅದನ್ನು ನಾವು ಇಂಗ್ಲೀಷ್ನಲ್ಲಿ ಯೂಸ್ ಮಾಡೋದೇ ಇಲ್ಲ. ಸೊ ಇಲ್ಲಿ ಪುಲ್ ಡೌನ್ ರೈಟ್ ಆನ್ಸರ್ ಆಯಿತು. ನೆಕ್ಸ್ಟ್ ಒನ್ 60th ಕ್ವೆಶನ್. ಸೊ ದ ಪ್ರಾಜೆಕ್ಟ್ ವಾಸ್, ಇದು ರೂಲ್ಸ್ ಏನಿದೆ ನೋಡಿಬಿಡೋಣ. ಸೊ 60th ಕ್ವೆಶನ್ 62 63 ಸಾರಿ, ಒಂದು ಇಡಿಯಮ್ ಅಥವಾ ಫ್ರೇಸ್ನ idiom or phrase has been used in the sentence. You have to choose the sentence which explains the correct meaning. So ತುಂಬ ಫಾಸ್ಟಾಗಿ ಹೋಗ್ತಿದ್ದೀನಿ ಅಂತ ಅನ್ನಿಸ್ಬೋದು. ಸೊ ಇವಾಗ ತಾನು ಹೇಳ್ದಂಗೆ ಒಂದು ಪೇಪರ್ ಬೇಗ ಮುಗಿದ್ರೆ ನಿಮಗೂ ಕೂಡ ಅನಿಸುತ್ತೆ ಸ್ವಲ್ಪ ಫಾಸ್ಟಾಗಿ ಒಂದು ಪೇಪರ್ ಮುಗಿಸ್ದೆ ಅಂತ. ನಾನು ಹೋದ ಸತಿ ಎಲ್ಲ ಒಂದು 20-25 ನಿಮಿಷ ಮಾಡಿಬಿಟ್ಟಿದ್ದೆ, ಕೇಳೋಕ್ಕೆ ಬೋರ್ ಆಯಿತು ಅಂತ ನನಗೆ ಅನ್ನಿಸ್ತು, ಅದಕ್ಕೋಸ್ಕರ ಸ್ವಲ್ಪ ಫಾಸ್ಟಾಗಿ ಹೋಗ್ತಾ ಇದ್ದೀನಿ. ಸೊ ಕ್ವೆಶ್ಚನ್ ನಂಬರ್ 60 ನೋಡೋಣ. ದ ಪ್ರಾಜೆಕ್ಟ್ ವಾಸ್ ಪುಟ್ ಆನ್ ಅ ಬ್ಯಾಕ್ ಬರ್ನರ್ ವೈಲ್ ದ ಕಂಪನಿ ಫೋಕಸ್ಡ್ ಆನ್ ಇಮಿಡಿಯೇಟ್ ಇಶ್ಯೂಸ್. ಸೊ ಏನಿದು ಬ್ಯಾಕ್ ಬರ್ನರ್ ಅಂತ ಹೇಳಿದರೆ, ದ ಪ್ರಾಜೆಕ್ಟ್ ವಾಸ್ ಕೆಪ್ಟ್ ಅಟ್ ಎ ಲೋಯರ್ ಪ್ರಯಾರಿಟಿ ಆ್ಯಂಡ್ ಕಂಪನಿ ಫೋಕಸ್ಡ್ ಆನ್ ಅದರ್ ಇಮಿಡಿಯೇಟ್ ಇಶ್ಯೂಸ್ ಅಂತ. ಸೊ ಬ್ಯಾಕ್ ಬರ್ನರ್ ಅಂತ ಹೇಳಿದರೆ ಅಲ್ಲಿ ಏನೋ ಒಂದು ಅದಕ್ಕೊಂದು ಇಂಪಾರ್ಟೆನ್ಸ್ ಇರಲಿಲ್ಲ ಅಂತ ಹೇಳಬೇಕಾದ್ರೆ ಫ್ರೇಸ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಒನ್ 61st ಕ್ವೆಶನ್. ಹಿ ಡಸ್ ನಾಟ್ ಹ್ಯಾವ್ ಎನಿ axe to grind in this issue of the company. ಎನಿ ಆ್ಯಕ್ಸ್ ಟು ಗ್ರೈಂಡ್ ಅಂತ ಹೇಳಿದರೆ ಏನು ಅಲ್ಲಿ ಕೆಲಸ ಮಾಡೋಕ್ಕೆ ಅವಳಿಗೇನು ಇರಲಿಲ್ಲ. ಸೊ ಅವಳು ಇಲ್ಲಿ ಮೂಗು ತೂರಿಸ್ಕೊಂಡು ಬರಬೇಕಾಗಿರಲಿಲ್ಲ ಅಂತ ಹೇಳಬೇಕಾದ್ರೆ ನಾವು ಇದನ್ನು ಯೂಸ್ ಮಾಡ್ತೀವಿ. ಹಿ ಡಸ್ ನಾಟ್ ಹ್ಯಾವ್ ಎನಿ ಪ್ರೈವೇಟ್ ಮೋಟಿವ್ ಟು ಸರ್ವ್ ಫ್ರಮ್ ದಿಸ್ ಇಶ್ಯೂ ಆಫ್ ದ ಕಂಪನಿ. ಈ ಕಂಪನಿ ಪ್ರೈವೇಟ್ ಇದಕ್ಕೆ ಅವಳು ವಾಲಂಟಿಯರ್ ಆಗಿ ಅವಳು ಅಥವಾ ಅವರು ವಾಲಂಟಿಯರ್ ಆಗಿ ಏನು ಬರಬೇಕಾಗಿಲ್ಲ ಅಂತ ಹೇಳೋದನ್ನು he does not have any axe to grind in this issue of the company. ನಿನಗೇನು ಇದರಲ್ಲಿ ಕೆಲಸ ಇಲ್ಲ ಅಂತ ಹೇಳ್ತೀವಲ್ಲ ಹಾಗೆ. ನೆಕ್ಸ್ಟ್, ಕಾವೇರಿ ವಾಟರ್ ಶೇರಿಂಗ್ ಹ್ಯಾಸ್ ಪ್ರೂವ್ಡ್ ಟು ಬಿ ಆ್ಯನ್ ಆ್ಯಪಲ್ ಆಫ್ ಡಿಸ್ಕಾರ್ಡ್. ಆ್ಯಪಲ್ ಆಫ್ ಡಿಸ್ಕಾರ್ಡ್ ಅಂತ ಹೇಳಿದ್ರೆ, ಡಿಸ್ಕಾರ್ಡ್ ಅಂತ ಹೇಳಿದ್ರೇ ಫಸ್ಟು ಇದು ಡಿಸ್ಇಂಟ್ರೆಸ್ಟ್ ಅಂತ. ಸೊ ಬೇಕಾಗಿಲ್ಲ ಅಂತ ಹೇಳಿ ಇವಾಗ ತಾನು ಹೇಳಿದ್ನಲ್ಲ, ಅದೇ ಥರ ಕಾವೇರಿ ವಾಟರ್ ಶೇರಿಂಗ್ ಇಶ್ಯೂ ಇಸ್ ಲೀಡಿಂಗ್ ಟು ಎ ಡಿಸ್ಪ್ಯೂಟ್ ಅಂತ. ಸೊ ಇಲ್ಲಿ 62nd ಕ್ವೆಶನ್ ಆಯಿತು. ಆ್ಯಪಲ್ ಆಫ್ ಡಿಸ್ಕಾರ್ಡ್ ಒಂದು ದೊಡ್ಡ ಗಲಾಟೆ ಆಗುತ್ತೆ, ಒಂದು ಇಶ್ಯೂ ಆಗುತ್ತೆ ಅಂತ ಹೇಳಬೇಕಾದ್ರೆ ಇಲ್ಲಿ ಸೊ ಆ್ಯಪಲ್ ಆಫ್ ಡಿಸ್ಕಾರ್ಡ್ ಅಂತ ಹೇಳೋದನ್ನು ನಾವು ಜನರಲ್ ಇಂಗ್ಲೀಷ್ನಲ್ಲಿ ನಾವು ಸೊ ಆ ಪರ್ಸನ್ನ ನಾವು ಪ್ರಾಮಿನೆನ್ಸ್ ಕೊಡದೇ ಇರೋದನ್ನು ನಾವು ಡಿಸ್ಕಾರ್ಡ್ ಅಂತ ಕೂಡ ಹೇಳ್ತೀವಿ. ಈ ಸೆಂಟೆನ್ಸ್ನಲ್ಲಿ ನಾವು ತಗೊಳ್ಬೇಕಾದ್ರೆ ಅದು ಒಂದು ಲೀಡಿಂಗ್ ಟು ಎ ಡಿಸ್ಪ್ಯೂಟ್ ಅಂತ ಆಗುತ್ತೆ. ನೆಕ್ಸ್ಟ್ ಕೂಡ ನಮಗಿಲ್ಲಿ ಪ್ಯಾಸೇಜ್ ಇದೆ. ಹಾಗಾದರೆ ನಾನು ಮುಂದಿನ ಕ್ವೆಶನ್ಗೆ ಹೊರಟೋಗ್ತೀನಿ. ಸೊ ಮುಂದಿನ ಕ್ವೆಶನ್ನ ನಾನು ನೆಕ್ಸ್ಟ್ ಪೇಪರಲ್ಲಿ ಮಾಡ್ತೀನಿ. ಹಾಗಾದರೆ ಖಂಡಿತವಾಗ್ಲೂ ನನ್ನ ಪೇಪರ್ ನಿಮಗೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಯಾಕೆ ಅಂತ ಹೇಳಿದರೆ ನನಗೆ ಮೋಟಿವೇಶನ್ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ವಿಶಸ್ ಟು ಯು.